ಓ ಮೈ ಗಾಡ್, ಎಲ್ಲರಿಗೂ ಗೊತ್ತಿರೋದೇ ಆಲ್ಮೋಸ್ಟ್ ಮಧ್ಯಾಹ್ನ ಬೆಳಗ್ಗೆನೇ ಬಂದಂಥ ನ್ಯೂಸ್ ಇದು. 9 ಗಂಟೆಗೆ ಮ್ಯಾಚ್ ಆಗಬೇಕಾಗಿತ್ತು ಇಂಡಿಯಾ ಲೆಜೆಂಡ್ಸ್ ವರ್ಸಸ್ ಪಾಕಿಸ್ತಾನ್ ಲೆಜೆಂಡ್ಸು WCL ಅಲ್ಲಿ. ಸೊ WCL ಬಂದ್ಬಿಟ್ಟು ನಾನು ಫಸ್ಟ್ ಹೇಳ್ತಾ ಇದ್ದೀನಿ, ಇದು ಬಂದು ಒಂದು ಪ್ರೈವೇಟ್ ಲೀಗು. ಇದು ICC ಅಂಡರಲ್ಲಿ ಬರುವಂಥ ಲೀಗ್ ಏನು ಅಲ್ಲ. ಸೊ ಆದ್ದರಿಂದ ಈ ಥರ ಒಂದು ನಿರ್ಣಯನ ತಗೊಂಡಿದ್ದಾರೆ ಇಂಡಿಯಾದವರು, ಇಂಡಿಯನ್ ಪ್ಲೇಯರ್ಸ್ಗಳು. ಸೊ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ, ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇಂಡಿಯನ್ ಪ್ಲೇಯರ್ಸ್ಗಳೆಲ್ಲ ಬ್ಯಾಕ್ ಫುಟಲ್ಲಿ ನಿಂತ್ಕೊಂಡು ನಾವು ಆಡಲ್ಲ ಅಂತ ಬಾಯ್ಕಾಟು ಮಾಡ್ತಾ ಇದ್ದಂಗೆ ಪ್ಲೇಯರ್ಸ್ ಎಲ್ಲ ಪ್ಲೇಯರ್ಸ್ಗಳ್ನು ತೊಗೊಂಬಂದಿವಿ. ಒಬ್ಬರು ಇಬ್ಬರು 3-4 ಜನ ಆಡಿಲ್ಲ ಅಂತ ಅಂದ್ರು ಮಾತ್ರಕ್ಕೆ ಎಲ್ಲರೂ ಬೇರೆಯವರೆಲ್ಲ ಆಡ್ತಾ ಇದ್ದಾರೆ ಅಂತ ಅಲ್ಲ. ಸೊ ಎಲ್ಲರೂ ಕಲೆಕ್ಟಿವ್ ಡಿಸಿಷನ್ ತೊಗೊಂಡ್ಬಿಟ್ಟು ಇದನ್ನ ಬಾಯ್ಕಾಟ್ ಮಾಡಿರೋದು. ಫಸ್ಟ್ ಡಿಸಿಷನ್ ಬಂದಿದ್ದಲ್ಲಿ ಹರ್ಭಜನ್ ಸಿಂಗು, ಜೊತೆಗೆ ಇರ್ಫಾನ್ ಪಠಾನು, ಯೂಸಫ್ ಪಠಾನು, ಸುರೇಶ್ ರೈನಾ, ಜೊತೆಗೆ ಹಾಕ್ಬಿಟ್ಟಿದ್ರಲ್ಲಿ ಟ್ವೀಟ್ನೇ ಮಾಡಿಬಿಟ್ಟಿದ್ರೆ ಶಿಖರ್ ಧವನ್. ನಾನು ಮೇ 11ನೇ ತಾರೀಕು ಏನು ನಿಂತ್ಕೊಂಡಿದ್ನೋ, ಸ್ಟ್ಯಾಂಡ್ ತೊಗೊಂಡಿದ್ನೋ ಆ ಡಿಸಿಷನ್ ಜೊತೆಗೇ ಇರ್ತೀನಿ. ನಾನು ಯಾವತ್ತೂ ಪಾಕಿಸ್ತಾನ ಮೇಲಂತೂ ಆಡೋದೇ ಇಲ್ಲ ಅಂತ ಒಂದು ದೃಢವಾದ ಟ್ವೀಟ್ನ ಮಾಡ್ತಾ ಇದ್ದಂಗೆ ಗೊತ್ತಾಗೋಗ್ಬಿಡ್ತು ಯಾರು ಆಡ್ತಾ ಇಲ್ಲ ಅವರು ಅಂತ. ಯುವರಾಜ್ ಸಿಂಗ್ ಕೂಡ ಫಾರ್ ಸಮ್ ಎಕ್ಸ್ಟೆಂಟ್ ಅವರು ಕೂಡ ಹೇಳ್ಬಿಟ್ಟಿದ್ರೆ ನಾವು ಆಡೋಕ್ಕೆ ರೆಡಿ ಇಲ್ಲ ಗುರು ಪಾಕಿಸ್ತಾನ ಮೇಲೆ ಅಂತ. ಸೊ ಎಲ್ಲರೂ ಕೂಡ ಕಲೆಕ್ಟಿವ್ ಆಗಿ ಬಾಯ್ಕಾಟ್ ಮಾಡಿದರೆ ಪಾಕಿಸ್ತಾನ ಅಗೇನ್ಸ್ಟು. ಇಲ್ಲಿ WCL ಅವ್ರು ಏನು ಹೇಳ್ತಾರೆ ಅಂತಂದರೆ, ವರ್ಲ್ಡ್ ಚಾಂಪಿಯನ್ಶಿಪ್ ಆಫ್ ಲೆಜೆಂಡ್ಸ್ನ ಅಂದರೆ ಆರ್ಗನೈಸ್ ಮಾಡಿರುವಂಥವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಾವು ಯೋಚನೆ ಮಾಡ್ತಾ ಇದ್ವಿ ಎಲ್ಲ ವಾಲಿಬಾಲ್ ಆಗ್ತಿದೆ, ಅದಾಗ್ತಿದೆ, ಇದಾಗ್ತಿದೆ, ಇಂಡಿಯಾ ವರ್ಸಸ್ ಪಾಕಿಸ್ತಾನ ಒಲಿಂಪಿಕ್ಸ್ ರೇಂಜಲ್ಲಿ ಅಲ್ಲೂ ಆಗ್ತಾ ಇದೆ, ಎಲ್ಲ ಕಡೆನೂ ಆಗ್ತಾ ಇದೆ. ಬೇರೆ ಎಲ್ಲ ಒಂದು ಸ್ಪೋರ್ಟ್ ಅಂತ ಬಂದಾಗ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಆಗ್ತಾ ಇದೆ, ಅಲ್ಲೇನು ಕ್ಲಾಶು ಆಗ್ತಾ ಇಲ್ಲ, ಅದು ಇದು ಏನೂ ಆಗ್ತಾ ಇಲ್ಲ. ಬಟ್ ಕ್ರಿಕೆಟ್ ಅಂತ ಬಂದಾಗ ಮಾತ್ರ ಈ ಥರ ಕ್ಲಾಶು ಅದು ಇದು ಎಲ್ಲ ಆಗ್ತಾ ಇದೆ. ಸೊ ಏನಕ್ಕೆ ಅಂತ ನಮ್ಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಈ ಟೂರ್ನಮೆಂಟಲ್ಲಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಆರ್ಗನೈಸ್ ಮಾಡ್ಬಿಡೋಣ ಒಂದ್ಸಲ, ನೋಡೋಣ ಏನಾಗುತ್ತೆ ಅನ್ನೋ ಥರ ನಾವು ರಿಸ್ಕ್ನ ತೊಗೊಂಡ್ಬಿಟ್ಟು ಆರ್ಗನೈಸ್ ಮಾಡಿದ್ವಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ್. ಇಲ್ಲಿ ಫಸ್ಟು ಆರ್ಗನೈಸ್ ಮಾಡಬೇಕಾದ್ರೆ ಇದನ್ನ ಪರ್ಮಿಷನ್ ಕೇಳಬೇಕಾಗಿತ್ತು. ಆಡ್ತೀರಾ ಆಡೋದಿಲ್ವಾ ನೀವು, ಏನಪ್ಪ ನಿಮ್ಮದು ಕತೆ ಅಂತ. ಸೊ ಈ ಟೂರ್ನಮೆಂಟ್ನ ಆರ್ಗನೈಸ್ ಮಾಡಿಬಿಟ್ಟು ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ನೂ ಇಟ್ಬಿಟ್ಟು ಇಲ್ಲಿ ಮ್ಯಾಚ್ ದಿನ ಕ್ಯಾನ್ಸಲ್ ಮಾಡೋದು, ಕಾಲ್ಡ್ ಔಟ್ ಮಾಡೋದು, ಬಾಯ್ಕಾಟ್ ಮಾಡೋದು ಹೆಂಗಿದೆ ಅಂತಂದರೆ, ಅದೇ ಇದು ಹೇಳಿದ್ನಲ್ಲ ಪ್ರೈವೇಟ್ ಲೀಗು, ಆದ್ದರಿಂದ ಈ ಥರ ಮಾಡುವಂಥದ್ದೆಲ್ಲ ನಡೆಯುತ್ತೆ. ಅದೇ ಏನಾದ್ರು ICC ಅಂಡರಲ್ಲಿ ಬರ್ತಾ ಏನು ಮಾಡ್ತಾರೆ ಅಂತ ನನಗಂತೂ ಗೊತ್ತಿಲ್ಲ ಗುರು. ಇದು ಕ್ರಿಕೆಟಲ್ಲಿ ಮಾತ್ರ ಈ ಥರ ಆಗ್ತಾ ಇದೆ. ಇದನ್ನು ಸೀರಿಯಸ್ ಆಗಿ ತೊಗೊಬೇಕು. ಇಂಡಿಯನ್ ಗೌರ್ಮೆಂಟ್ ಆಗಲಿ, BCCI ಆಗಲಿ, ಇದನ್ನು BCCI ಅಂಡಲ್ಲಂತೂ ಖಂಡಿತ ಬರೋದಿಲ್ಲ. ಇದು ಒಂಥರ ಬರೋದಿಲ್ಲ, ಆದರೂ ಒಂಥರ ಬರುತ್ತೆ ಲೆಜೆಂಡ್ಸ್ ಕ್ರಿಕೆಟ್ ಅನ್ನುವಂಥದ್ದು. ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಗುರು. ಏಷ್ಯಾ ಕಪ್ ಬರ್ತಾ ಇದೆ 24ನೇ ತಾರೀಕು ಢಾಕಾದಲ್ಲಿ, ಏನೋ ಮೀಟಿಂಗ್ ಇದೆಯಂತೆ. ಸೊ ಇಲ್ಲಿ ಹೆಂಗಿದೆ ಅಂತಂದರೆ ಸೀನ್, ಇವಾಗ ಇವ್ರು ಬಾಯ್ಕಾಟ್ ಮಾಡಿರೋದ್ರಿಂದ, ಲೆಜೆಂಡ್ಸ್ ಬಾಯ್ಕಾಟ್ ಮಾಡಿರೋದ್ರಿಂದ ಇವಾಗ ನಾವು ಪಾಕಿಸ್ತಾನ ಅಗೇನ್ಸ್ಟ್ ಯಾವುದೂ ಆಡಬಾರ್ದು, ಏಷ್ಯಾ ಕಪ್ಪು ಆಡಬಾರ್ದು, ಆಮೇಲೆ ICC ಟೂರ್ನಮೆಂಟ್ಸ್ ಆಡಬಾರ್ದು, ಏನೂ ಆಡಬಾರ್ದು ಪಾಕಿಸ್ತಾನ ಅಗೇನ್ಸ್ಟು. ಆ ಥರ ಬಂದು ಕೂತಿದೆ. ಕ್ರಿಕೆಟ್ ಮಾತ್ರ ಕಂಪ್ಲೀಟಾಗಿ ಪಾಕಿಸ್ತಾನ ಅಗೇನ್ಸ್ಟು ಏನೂ ಆಡಬಾರ್ದು, ಎಲ್ಲ ನಿಲ್ಲಿಸ್ಬಿಡ್ಬೇಕು. ಇಲ್ಲ ಅಂತಂದರೆ ಎಲ್ಲ ಆಡಬೇಕು. ನಾರ್ಮಲಾಗಿ ಹೆಂಗೆ ಆಡ್ತಾಯಿದ್ರು ಮುಂಚೆ ಆ ಥರ ಎಲ್ಲ ಆಡಬೇಕು. ಸೊ ಈ ವುಮೆನ್ಸ್ ವರ್ಲ್ಡ್ ಕಪ್ ಬೇರೆ ಬರ್ತಾ ಇದೆ, ಇನ್ನೇನು ಏಷ್ಯಾ ಕಪ್ಪು, ವುಮೆನ್ಸ್ ವರ್ಲ್ಡ್ ಕಪ್ಪು, ಆಮೇಲೆ ಮತ್ತೆ ವರ್ಲ್ಡ್ ಕಪ್ಪು. ಸೊ ಎಲ್ಲದರಲ್ಲೂ ಬಾಯ್ಕಾಟ್ ಮಾಡ್ಕೊಂಡು ಕೂತ್ಕೊಳೋದ, ಅಥವಾ ಎಲ್ಲನೂ ಇವ್ರ ಮೇಲೆ ಆಡಬೇಕಾ, ಇವ್ರಿಗೆ ಸರಿಯಾಗಿ ಮಾಂಜ ಕೊಡಬೇಕಾ ನಾವು ಮ್ಯಾಚಲ್ಲಿ ಅಂತ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅಂತೂ ಇದ್ದಿದ್ದೇನೆ. ಸೊ ಪ್ಲೇಯರ್ಸ್ಗಳನ್ನ ಬಾಯ್ಕಾಟ್ ಮಾಡಿದ್ರೆ ಪ್ಲೇಯರ್ಸ್ಗಳ ಮಧ್ಯೆನೂ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅಂತೂ ಇದ್ದೇ ಇರುತ್ತೆ. ನಾವು ಅವರಿಗೆ ಮಾಂಜ ಕೊಡಬೇಕು ಗುರು ಅನ್ನೋ ಪ್ಲೇಯರ್ಗಳು ಇರ್ತಾರೆ. ಇಲ್ಲ ಗುರು ಅವ್ರ ಮೇಲೆ ಆಡೋದೇ ಬೇಡ, ಅವ್ರದ್ದು ಕಚಡ ನನ್ನ ಮಕ್ಕಳು, ವರ್ಷ ನನ್ನ ಮಕ್ಕಳು, ಲೋಫರ್ ನನ್ನ ಮಕ್ಕಳು, ಅವ್ರ ಮೇಲೆ ಏನು ಮ್ಯಾಚ್ ಆಡೋದೇನು ನಮ್ಮದು ಅನ್ನೋ ಥರ ಇವಾಗ ಧವನ್ ಅವ್ರು ಮಾಡಿದ್ರಲ್ಲ, ಟ್ವೀಟ್ ಮಾಡಿದ್ರಲ್ಲ, ಅವ್ರ ಮೇಲೆ ಏನಗ್ಗಿರೋ ಆಡಬೇಕು. ಅವ್ರ ಮೇಲೆ 11ನೇ ತಾರೀಕು ಒಂದು ಡಿಸಿಷನ್ ತಗೊಂಡಿದ್ದೀನಿ. ಸೊ ಆ ಡಿಸಿಷನ್ ಜೊತೆ ಇವತ್ತು ಇದ್ದೀನಿ, ನಾವು ಅಜ್ಜಿ ಇಂಡಿಯಾದವ್ರು ಆಡಲೇಬಾರ್ದು, ಅವ್ರ ಮೇಲೆ ಏನೂ ಆಡಬಾರ್ದು ಅಂತ ಧವನ್ ಅವರು ಟ್ವೀಟ್ ಮಾಡಿದ್ದಾರೆ. ಸೊ ಗೊತ್ತಿಲ್ಲ ಏನೇನಾಗುತ್ತೆ ಅಂತ ಡೆವಲಪ್ಮೆಂಟ್ಸ್ಗಳು. ಒಟ್ಟಿನಲ್ಲಿ ಈ ಏಷ್ಯಾ ಕಪ್ ಅಂತ ಬಂದಾಗ ಸೆಪ್ಟೆಂಬರಲ್ಲಿ ಆರ್ಗನೈಸ್ ಆಗುತ್ತೆ ಅಂತ ನಾವು ಎಲ್ಲ ಕನಸು ಕಟ್ಕೊಂಡಿದ್ದೀವಿ. ಬಟ್ ಈ ಮೂಮೆಂಟ್ ಎಲ್ಲ ನೋಡ್ತು ಅಂತಂದರೆ, ಏನಾದ್ರು ಅಲ್ಲಿ ಪಾಕಿಸ್ತಾನದವರು ಢಾಕಾ ಮೀಟಿಂಗಲ್ಲಿ ಎಂಟ್ರಿ ಕೊಟ್ಟರು ಅಂತಂದರೆ, ಇಂಡಿಯಾದವರು ಹೋಗಿದ್ರು ಅಂತಂದರೆ ಅಲ್ಲಿ ಏನಾಗುತ್ತೆ, ಇನ್ ಕೇಸ್ ಏನಾದರೂ ಫೈನಲ್ಗೆ ಏನಾದ್ರು ಬಂದರು ಅಂತಂದರೆ, ಇಲ್ಲಿ ಲೆಜೆಂಡ್ಸ್ ಲೀಗಲ್ಲಿ ಇಂಡಿಯಾ ಪಾಕಿಸ್ತಾನರು ಫೈನಲ್ಗೆ ಬಂದರು ಅಂತ ಇನ್ ಕೇಸ್ ಹೇಳ್ತಾ ಇರೋದು, ಅಲ್ಲೂ ಬಾಯ್ಕಾಟ್ ಮಾಡ್ತಾರೆ. ಸೊ ಅದು ಕೂಡ ಒಂದು ಕ್ವೆಶನ್ನು. ಏನೇನಾಗುತ್ತೋ ಗೊತ್ತಿಲ್ಲ. ಒಟ್ಟಲ್ಲಿ ಕೂತ್ಕೊಂಡು ನೋಡಬೇಕಷ್ಟೇ ನಾವು ಇವ್ರು ಮಾಡೋವಂಥ ಡೆವಲಪ್ಮೆಂಟ್ಸ್ಗಳನ್ನ. ಇದು ಒಂದು ಬಿಗ್ಗೆಸ್ಟ್ ಮೂಗುರು. ಯಾಕೆ ಅಂತಂದರೆ ಇದು ಲೆಜೆಂಡ್ಸ್ ಮಾಡಿದ್ದಾರೆ, ಇದು ಪ್ರೈವೇಟ್ ಲೀಗೇ ಆಗಿರ್ಬೋದು, ಲೆಜೆಂಡ್ಸ್ ಮಾಡಿದ್ದಾರೆ ಅಂತಂದರೆ ಎಕ್ಸ್ಪೆಕ್ಟೇಷನ್ ಇವ್ರ ಮೇಲೂ ಕೂಡ ಬರುತ್ತೆ. ನೀವು ಯಾಕೆ ಆಡ್ತಾ ಇದ್ದೀರಾ ಗುರು, ಅವ್ರು ಮಾಡಿದ್ರು, ಅವ್ರು ಬಾಯ್ಕಾಟ್ ಮಾಡಿದ್ರು, ನೀವು ಬಾಯ್ಕಾಟ್ ಮಾಡಿ ಅಂತ ಸುಮಾರು ಜನ ಕೇಳ್ತಾರೆ. ಇವಾಗ ಇವ್ರು ಬಾಯ್ಕಾಟ್ ಮಾಡಲೇಬೇಕು ಅನ್ನೋ ಥರ ಪರಿಸ್ಥಿತಿಗೆ ಬಂದು ಕೂತ್ಕೊಂಡಿದ್ದಾರೆ ಇಂಡಿಯನ್ ಕ್ರಿಕೆಟ್ ಟೀಮು. ಏಷ್ಯಾ ಕಪ್ ಆಗಿರಲಿ, ಜೊತೆಗೆ ICC ಟೂರ್ನಮೆಂಟ್ಸ್ ಆಗಿರಲಿ, ಪಾಕಿಸ್ತಾನ್ ಅಗೇನ್ಸ್ಟ್ ಆಡಬಾರ್ದು ಅನ್ನೋ ಥರ. ನಿಮಗೇನು ಅನ್ನಿಸ್ತಿದೆ ಮಗ? ನಿಮಗೆ ಹಾನೆಸ್ಟಾಗಿ ಹಾಕಿ ಅಷ್ಟೇ ಕಾಮೆಂಟ್ ಸೆಕ್ಷನಲ್ಲಿ. ನಿಮಗೆ ಪಾಕಿಸ್ತಾನ ಅಗೇನ್ಸ್ಟ್ ಆಡಬೇಕು ಅಂತ ಅನ್ನಿಸ್ತಿದ್ಯಾ, ಅಥವಾ ಅವ್ರಿಗೆ ಸರಿಯಾಗಿ ಮಾಂಜ ಕೊಡಬೇಕು ಅಂತ ಅನ್ನಿಸ್ತಿದ್ಯಾ? ಇಲ್ಲ ಅವರು ಕಚಡ ನನ್ನ ಮಕ್ಕಳು ಅವ್ರ ಮೇಲೆ ಆಡೋದೇ ಬೇಡ,
ನಾವು ಟೂರ್ನಮೆಂಟ್ ಆಡಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಬಾಯ್ಕಾಟ್ ಮಾಡೋಣ ಅವ್ರನ್ನ ಅಂತ ಹೇಳ್ತೀರಾ ಕಾಮೆಂಟಲ್ಲಿ ಹಾಕಿ. ಬಾ.